This is Runner Hut Expedition. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇವತ್ತು 4ನೇ ದಿವಸ ನೋಡಿ, ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀವಿ. ಜಸ್ಟ್ ಹೊರಡ್ಬೇಕು ಇವಾಗ. ನೋಡಿ, ಇದು ಸ್ಟೇ ಹೆಸರು ಬಂದು ಶೋರ್ ಸ್ಟೋರೀಸ್ ಅಂತ, ಮರಾರಿ ಬೀಚ್ ಹತ್ರ ಇರೋದಿದು. ಯಾರಿಗಾದ್ರೂ ಬೇಕಿದ್ದರೆ ಚೆಕ್ಔಟ್ ಮಾಡಿ. ಮತ್ತು ಇಲ್ಲೇನಂದರೆ ಇರೋದು 2 ರೂಮು. ಸೊ ತುಂಬ ಜನ ಬಂದರೆ ಇರೋದಕ್ಕಾಗಲ್ಲ. ಬಟ್ ಏನಂದರೆ ಫೆಸಿಲಿಟೀಸ್ ಮಾತ್ರ ಎಲ್ಲ ಪಿನ್ ಟು ಪಿನ್ ಕೊಟ್ಬಿಡ್ತಾರೆ. ನೋಡಿ, ಇಲ್ಲಿ ಫ್ರಿಡ್ಜ್ ಇಲ್ಲ ಅಂದ್ಬಿಟ್ಟು ಐಸ್ ಬಾಕ್ಸ್ ಇಟ್ಟಿದ್ದಾರೆ. ಒಳಗಡೆ ಐಸ್ ಇರುತ್ತೆ. ಏನಾದರೂ ಜ್ಯೂಸು ನೀರೇನಾದ್ರು ಇಟ್ಕೋಬೇಕಂದ್ರೆ ಇಟ್ಕೋಬೋದು. ಸೊ ಎಲ್ಲ ನೀಟಾಗಿದೆ ಇಲ್ಲಿ. ನಾವು ಅವ್ರನ್ನೇನು ಕೇಳೋ ಅವಶ್ಯಕತೆ ಏನಿಲ್ಲ, ಎಲ್ಲ ಅವರೇ ಇಟ್ಬಿಟ್ಟಿರ್ತಾರೆ. ಟಿಶ್ಯೂ, ಕೆಟಲ್ಲು, ಮಿಲ್ಕ್ ಪೌಡ್ರು ಎಲ್ಲನೂ. ನೋಡಿ, ಇವರು ಕೇರ್ ಟೇಕರ್ ಇಲ್ಲಿ. ಇವ್ರ ಹೆಸರು ಅನಿಲ್ ಅಂತ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಇವರಿಗೆಲ್ಲ ನಮ್ದು ಹಳೆ ವಿಡಿಯೋ ತೋರಿಸ್ತಾ ಇದ್ವಿ. ಫುಲ್ ಖುಷಿ ಆಗ್ಬಿಟ್ಟು. ಸೂಪರ್ ಥ್ಯಾಂಕ್ ಯು. ಅವ್ರಿಗೆ ಸುಮ್ಮನೆ ಇಲ್ಲಿ ಹಾಕಿದ್ವಿ, ಅವ್ರು ಇದ್ರು ಅಂತ ಕರೆದ್ವಿ, ಕೊಟ್ಟು ಇವ್ರ ವಿಡಿಯೋ ತೋರಿಸಿದ್ದಕ್ಕೆ ಕ್ಲಾಪ್ ಮಾಡ್ತಾ ಇದ್ರು. ಅವ್ರು ಸರ್ ಡ್ರೈವರ್ ಆಗಿದ್ರಂತೆ, ಎಲ್ಲ ಕಡೆ ಹೋಗಿದಾರಂತೆ. ഡ്രൈവർ അല്ല, കഴിഞ്ഞ ആള് ഡ്രൈവർ അല്ലാതെ പോയത്. 10 വൈഫ്, സുഹൃത്ത്, അമ്മ, 4 പേര്, 10 നാൾ. നിങ്ങൾ വേണ്ടല്ല എല്ലായിടത്തും 35 35 ക്ഷേത്രം, 35 ക്ഷേത്രം. തമിഴ്നാട്, കർണാടക, ആന്ധ്ര, ಸೌತ್ ಇಂಡಿಯಾ 3 സ്ഥലം. ಸೌತ್ ಇಂಡಿಯಾ ಕ್ಷೇತ್ರ ಎಲ್ಲ ಕಡೆ ಹೋಗಿದಾರಂತೆ ಅವರು. ಫುಲ್ಲು ಎಲ್ಲ ಸುತ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನೋಡ್ಕೊತಾ ಇದ್ದಾರೆ ಸುಮ್ಮನೆ. ಅವ್ರದ್ದು ಏನಂತ ಕೇಳಲಿಲ್ಲ ನಾವು ಸುಮ್ಮನೆ. ಬಟ್ ಇಲ್ಲದ ಅವರೇ ಮೇನ್ ಆಗಿರೋದು ಇಲ್ಲಿ, ಕೇರ್ ಟೇಕರ್. ಓಕೆ, ಹೊರಡೋ ಟೈಮ್ ಬಂದಿದೆ. ಲೆಟ್ಸ್ ಗೋ. ಇವತ್ತು ಕೇರಳಲ್ಲಿ ಇಲ್ಲಿ ಎಲೆಕ್ಷನ್ ನಡೀತಾ ಇದೆ. ಈ ಕಡೆ ಸೌತಲ್ಲಿ 4 ಡಿಸ್ಟ್ರಿಕ್ಟು 5 ಡಿಸ್ಟ್ರಿಕ್ಟು ತಾನೇ. ಯಾವ್ಯಾವ್ದು ಹೇಳಿದವ್ರು ನಿನ್ನೆ? ಅದೆಲ್ಲ ನಾವು ಹೋಗ್ತಾ ಇರೋ ಊರ್ಲಿ. ಅವ್ರು ಯಾವ್ಯಾವುದು ಬೇರೆ ಹೇಳಿದ್ರು. ಕೊಲ್ಲಮ್ಮು, ಕೊಟ್ಟಾಯಮ್ಮು, ಯಾವ್ಯಾವುದೋ 4-5 ಊರು ಹೇಳಿದ್ರು. ನೆನ್ನೆ ಕೇಳಿದ್ವಿ. ಎಲ್ಲ ಎಲೆಕ್ಷನ್ ಇಲ್ಲಿ ಫುಲ್ಲು. ಎಲ್ಲ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಡೇ. ಇವತ್ತೆಲ್ಲ ವೋಟ್ ಹಾಕ್ತಾ ಇದ್ದಾರೆ. 5 ಗಂಟೆ 6 ಗಂಟೆವರೆಗೂ ಇರುತ್ತೆ ಅನಿಸುತ್ತೆ. ಯಾರು ಗೆಲ್ಬೋದಿಲ್ಲ? BJPನ, ಕಾಂಗ್ರೆಸ್ಸಾ? ಇನ್ಯಾವುದಿದೆ ಹೇಳೋ? ಓಕೆ, BJP ಗೆಲ್ಲಬೇಕು, ಬಟ್ ಕಾಂಗ್ರೆಸ್ಸೇ ಗೆಲ್ಲೋದು. ನೆನ್ನೆ ಹಿಂಗೆ ತಾನೇ ಬಂದಿದ್ದು ನಾವು. ನೋಡಿ, ಇಲ್ಲಿ ಎಲ್ಲ ಬಾಳೆಹಣ್ಣುಗಳು ಸಕ್ಕತ್ತಾಗಿದೆ. ನಾವು ದಿನ ತೊಗೊತಾ ಇದ್ದೀವಿ 2 ರಾತ್ರಿ ಲಾಸ್ಟಲ್ಲಿ. ಅದನ್ನು ತಿನ್ಬಿಟ್ಟು ಮಲ್ಕೊಳ್ಳೋದು. ಚೆನ್ನಾಗಿತ್ತಲ್ಲ ಟೇಸ್ಟು. ನೆನ್ನೆ ಚಿಪ್ಸು ಸಕ್ಕತ್ತಾಗಿತ್ತು. ಚಿಪ್ಸ್ ಫುಲ್ ಒಂಥರ ಹಣ್ಣು ತಿಂದಂಗೆ ಇತ್ತು, ಸ್ವೀಟಾಗಿ. ಟೇಸ್ಟು ಅಷ್ಟೇ. ಬನಾನಾ ಸ್ಪೆಷಲಿಸ್ಟ್ ಕೇರಳೈಟ್ಸ್. ಕಾಕನಟ್ ಆ್ಯಂಡ್ ಬನಾನಾ ಸ್ಪೆಷಲಿಸ್ಟ್ಸ್. ನಮ್ಮ 4ನೇ ದಿನದ ರೈಡಿನ 6ನೇ ರೈಲ್ವೆ ಕ್ರಾಸಿಂಗ್ ಅನ್ಸುತ್ತಿದ್ದು. ಸದ್ಯ ಲಕ್ಗೆ ಓಪನ್ ಇತ್ತು. ಇವಾಗ 3-4 ಸತಿ ನಿಂತ್ಕೊಂಡು ಟ್ರೈನ್ ನೋಡಿಕೊಂಡೇ ಹೋದ್ವಿ. ಇವತ್ತು ಇನ್ನೇನು ಊರಿಂದ ಆಚೆ ಹೊರಡಬೇಕಾದ್ರೆ ನಮಗೋಸ್ಕರ ಫ್ರೀ ಬಿಟ್ಟಿದ್ದಾರೆ. ನೋಡೋ, ಯಾರೋ BJP ಕ್ಯಾಂಡಿಡೇಟ್ ಇವರು ಫೋಟೋ ಅಂಟಿಸಿದ್ದಾರೆ. ಇವ್ರ ಹೆಸರು ನೋಡ್ಕೊ, ಗೆದ್ರ ನೋಡೋಣ. ತಿರುವನಂತಪುರಂ 153. ಇಲ್ಲಿ ಏನಾಗ್ಬಿಡ್ತು ಅಂದರೆ, ನಾವು ಕೋಸ್ಟಲ್ ಲೈನು ಫುಲ್ ಹೈವೇ ಇರುತ್ತೆ, ಬೇಗ ಕವರ್ ಆಗಿಬಿಡುತ್ತೆ ಡಿಸ್ಟೆನ್ಸು ಅಂತ ಅಂದ್ಕೊಂಡ್ವಿ. ನೋಡಿಲಿ ಎಲ್ಲಿ ಫುಲ್ಲು ಅಲ್ಲಿ ಗುರುವಾಯೂರಿಂದನೂ ಹಿಂಗೆ ಇದೆ. ಹೈವೇಲಿ ಏನೋ ಒಂದು ಮಾಡ್ತಾನೇ ಇದ್ದಾರೆ ನಾನ್ ಸ್ಟಾಪ್. ಅದಕ್ಕೆ ರೈಡ್ ಪ್ಲ್ಯಾನ್ ಮಾಡಬೇಕಾದ್ರೆ ಫುಲ್ಲು ಒಂಥರ ಟೈಟಾಗಿ ಸ್ಕೆಡ್ಯೂಲ್ ಮಾಡ್ಕೋಬಾರ್ದು. ನೋಡಿ, ಈ ಥರ ಎಲ್ಲ ಆಗ್ಬಿಟ್ಟು 2 hours ಡಿಲೇ ಆದರೆ ಅಂದ್ಕೊಂಡಿರೋ ಪ್ಲೇಸ್ ಕವರೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಬರೀ ಆಲಪೆ ವಾರ್ಕಾಡು ಅಂತ ಜಾಗ ಅಂದ್ಕೊಂಡಿದ್ದು ಅಷ್ಟೇ. ಅದ್ರ ಒಳಗಡೆ ಏನು ನೋಡಬೇಕು ಏನು ಪ್ಲ್ಯಾನೇ ಮಾಡಲಿಲ್ಲ. ಅಲ್ಲಿ ಹೋಗ್ಕೊಂಡು ನೋಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ನಾವು ಡಿಲೇ ಆದರೂ ಅದನ್ನ ಹಂಗೆ ಅಕೊಮೊಡೇಟ್ ಮಾಡ್ತಾಯಿದ್ದೀವಿ ಸ್ಕೆಡ್ಯೂಲ್ನ. ಆಲಪೆಲೆ ಎಲ್ಲ ನೋಡಿದ್ವಿ. ನಾವು ಏನು ಮಾಡಲಿಲ್ಲ ಅಂದರೆ, ಮೇಯ್ನಾಗಿ ಬೋಟ್ ಹೌಸಲ್ಲಿ ಸ್ಟೇ ಮಾಡಬೇಕು, ಅದೊಂದನ್ನು ಮಾಡಲಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಮಾಡಿಬಿಟ್ವಿ. ಎಲ್ಲ ದೇವಸ್ಥಾನ, ಬೀಚು, ಲೈಟ್ ಹೌಸು, ಏನೇನಿದೆಯೋ ಪ್ಲೇಸಸ್ ಎಲ್ಲ ಫುಲ್ ನೋಡ್ಬಿಟ್ವಿ. ಬಟ್
ಬೋಟ್ ಹೌಸಲ್ಲಿ ಸ್ಟೇ ಒಂದು ಮಾಡಲಿಲ್ಲ. ಅದು ಬಿಟ್ಟರೆ ಫೆರ್ರಿಲೂ ಹೋದ್ವಲ್ಲ, ಅದೂ ಆಗೋಯ್ತು. ಆ ಐಲ್ಯಾಂಡ್ ಒಂದು ಇದೆ, ಪತಿರಮನಲ್ ಐಲ್ಯಾಂಡು, ಅದನ್ನು ನೋಡ್ಬಿಟ್ವಿ. ಎಲ್ಲ ಪ್ಲೇಸಸ್ ಅಂತೂ ಫುಲ್ ಕವರ್ಡು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಬರೀ ಆ ಬೋಟ್ ಹೌಸಲ್ಲಿ ಒಂದು ಸ್ಟೇ ಮಾಡಬೇಕಷ್ಟೆ. ಅದು ಯಾಕೆ ಸ್ಟೇ ಮಾಡಲಿಲ್ಲ ಅಂದರೆ ಇಬ್ಬರೇ ಇರೋದಲ್ವಾ, ಇಬ್ಬರೇ ಏನು ಮಾಡೋದು ಇಡೀ ರಾತ್ರಿ ಅಥವಾ ಇಡೀ ಫುಲ್ ಡೇ. ಬೆಳಗ್ಗೆ ತೊಗೊಂಡ್ರು ಕೂಡ ಅಷ್ಟೊಂದು 8-10 ಅವರೆಲ್ಲ ಏನು ಮಾಡೋದಕ್ಕಿರಲ್ಲ ಅಲ್ಲಿ. ಏನಾದರೂ ಫುಲ್ಲು ಗ್ರೂಪಲ್ಲಿ ಬಂದರೆ ಆವಾಗ ಒಂಥರ. ಅದೊಂದು ಪೆಂಡಿಂಗ್ ಇದೆ ನೆಕ್ಸ್ಟ್ ಟೈಮ್ಗೆ. ಅದು ಬಿಟ್ಟರೆ ಫುಲ್ ಸ್ಯಾಟಿಸ್ಫೈಡ್. ಅಲೆಪೇಸ್ ಚೆಕ್ಡ್. 3 ದಿವಸದಿಂದ ಬರೀ ಇಡ್ಲಿ ದೋಸೆ ತಿಂತಾಯಿದ್ದೀವಿ ತಿಂಡಿಗೆ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ. ಇನ್ನು ಇಲ್ಲಿಂದ 50 ಕಿಲೋಮೀಟ್ರ್ ಇದೆ ವಾರ್ಕಳ. 12:40. ಏನು ತೊಂತಿದ್ಯಾ? ಹೇಳಿ ಏನು ಬೇಕು? ಏನೋ ಸ್ವಲ್ಪ ಲೈಟಾಗಿರೋದು ಹೇಳಪ್ಪ. ಫೆಸ್ಟಿವ್ ಮೀಲ್ ಫಾರ್ 2 ಮಾಡಲಾ, ಮೆಕ್ಕೋಜಿ ಮೀಲ್ ಫಾರ್ 2 ಮಾಡಲಾ? ತೊಗೊಂಬಿಡೋದು ಫೆಸ್ಟಿವ್ ಟ್ರೀಟ್ ಫಾರ್ 2. ಅದರಲ್ಲೆಲ್ಲ ಇತ್ತಲ್ಲ. ಇದರಲ್ಲೂ ಎಲ್ಲ ಇದೆ, ಸೇಮ್ ಬರ್ಗರ್ ಇದರಲ್ಲೂ. ಮಾಡು ಯಾವುದೋ ಒಂದು. ಇಲ್ಲೇ ಕೂತ್ಕೊಳ್ಳೋದಾ? ಇಲ್ಲೇ. ಓಕೆ ಮೇಡಮ್, ಥ್ಯಾಂಕ್ ಯು. ಬಾರೋ. ಓ ಇವನು ಹೆವಿ ಬಿಸಿ ಪಾರ್ಟಿ, ಹೋಗಪ್ಪ. ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬರೋದೇ ಇಲ್ಲ ಇವನು. ಇವನು ಫೋನಲ್ಲಿ ಮಾತಾಡ್ಕೊಂಡು ಲೇಟ್ ಮಾಡಿದ್ದಲ್ದೆ ನನ್ನ ಕೀ ಎತ್ತಿಟ್ಕೊಂಡ್ಬಿಟ್ಟಿದ್ದ. ನನಗೆ ಇನ್ನೂ 10 ನಿಮಿಷ ಬೇರೆ ಆಟ ಆಡಿಸ್ದ. ನಾನು ಬೇಗ ಓಡೋಣ ಅಂತಿದ್ರೆ ಹೊರಡ್ತಾನೆ ಇಲ್ಲ ಇವನು. ಹೆವಿ ಅರ್ಜೆಂಟ್ ಮಾಡ್ತಾಯಿದ್ದಾನೆ ಇವನು. ಅಲ್ಲ, ಇಷ್ಟೊತ್ತು ನನಗೆ ಡಿಲೇ ಮಾಡಿಸ್ಬಿಟ್ಟು ಈಗ ಅರ್ಜೆಂಟ್ ಮಾಡ್ತಿದ್ದಾನೆ, ನಡಿ ಅಂತ. ನಾನು ಕೀ ಹುಡ್ಕೊಂಡು ಅಲ್ಲೆಲ್ಲ ಹೋಗಿದ್ದೆ. ಹೋಗಪ್ಪ ನೀನು. ಫುಲ್ ಶೆಕೆ ಆಗೋಯ್ತು ನನಗೆ ಇಲ್ಲಿ ಕೀ ಹುಡ್ಕೋ ಅಷ್ಟರಲ್ಲಿ. ನಾನು ಇವನ ಜೊತೆ ಕೂತ್ಕೊಂಡು ಚಿಲ್ ಮಾಡ್ತಾ ಇರ್ತೀನಿ, ನೀನು ಹೋಗ್ತಾ ಇರು. ಮಸ್ತಾಗಿ ಕೂತ್ಕೊಂಡಿದ್ದೀನಿ ನಾನು. ಯಾರು? ಡೊನಾಲ್ಡ್ ಮೆಕ್ಡೊನಾಲ್ಡ್ ಇವನ ಹೆಸರು. ಓ, ರೊನಾಲ್ಡ್ ಮೆಕ್ಡೊನಾಲ್ಡಾ? ಗುಡ್ ಬಾಯ್. ಸಖತ್ತಾಗಿದೆ ಮೂಗು. ಏನಕ್ಕೆ ಅಳ್ತಾ ಇದ್ದಾನೆ? ಅಲ್ಲ, ಏನಕ್ಕೆ ಅಳ್ತಿದ್ದಾನೆ? ಛೇ, ನೀನು ನಂದು ಕೀ ಎತ್ತಿಟ್ಕೊಂಡು ನನಗೆ ಆಟ ಆಡಿಸಿದ್ಯಲ್ಲ, ಅದು ನೋಡು ಅವನಿಗೆ ಬೇಜಾರಾಗಿ ಅಳು ಬಂದಿದೆ. ಹಾಯ್. ಲೇ ಇವಾಗ ಅವ್ನಿಗೆ 3 ಸತಿ ಹಾಯ್ ಹೇಳಿದೆ, 1 ಸತಿನೂ ಹೇಳಿಲ್ಲ ನನಗೆ. ಹಾಯ್. ಓ, ವಂದೇ ಭಾರತ್ ಸೂಪರ್. ಅಂತೂ ನಮ್ಮ ರೈಡಲ್ಲಿ ಫಸ್ಟ್ ಟೈಮ್ ನಾನು ವಂದೇ ಭಾರತನ ರೆಕಾರ್ಡ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು. ಹಿಂದೆ ಒಂದು ಸತಿ ಹೋಯ್ತು, ಬಟ್ ರೆಕಾರ್ಡ್ ಮಾಡ್ತಿರಲಿಲ್ಲ ಅವಾಗ. ಪರವಾಗಿಲ್ಲ, ವಂದೇ ಭಾರತ್ ಫಾಸ್ಟಾಗಿ ಹೊಟ್ಟೋಯ್ತು. ಮಿಕ್ಕಿದ ನಾರ್ಮಲ್ ಟ್ರೈನ್ಗಳೆಲ್ಲನೂ ಹೋಗ್ತಾನೇ ಇರೋದು, ಮುಗಿತಾನೇ ಇರಲಿಲ್ಲ. ಇದು ನೋಡಿ ಬೇಗ ಮುಗ್ದೋಯ್ತು. ಗುಡ್ ಬಾಯ್ಸ್ ವಂದೇ ಭಾರತ್ ಪೀಪಲ್. ತೆಗಿರೋ ಹೋಗೋಣ, ಟೈಮ್ ಆಯಿತು. ಈ ಕಡೆ ಬೀಚು, ಈ ಕಡೆ ನದಿ, ಮಧ್ಯದಲ್ಲಿ ನಾವು. ಫುಲ್ ಖುಷಿ. ಆ್ಯಕ್ಚುಲಿ ನಾನು ಅದನ್ನು ಮ್ಯಾಪು ನೋಡ್ಕೊತಿರ್ಲಿಲ್ಲ, ಅಲ್ಲಿ ಸರ್ಪ್ರೈಸ್ ಆಗೋಯ್ತು ನನಗೂ ಸಡನ್ನಾಗಿ. ಅದು ಆ ಕಡೆ ಬಂದ ತಕ್ಷಣ ಆ ಥರ. ಇಲ್ಲಿ ಸ್ಟೇಗಳಿದ್ರೆ ಸಕ್ಕತ್ತಾಗಿರ್ತಾರ ನೋಡಿ. ಇಲ್ಲೊಂದಿದೆ. ಅಂದರೆ ಬೀಚಲ್ಲಿ ಆಟ ಆಡೋರು ಥರದವ್ರು ಆದರೆ ಚೆನ್ನಾಗಿರುತ್ತೆ. ನೀನೆಲ್ಲ ಆಡಲ್ವಲ್ಲ. ಓಯ್, ಮುಂದ್ಗಡೆ ಫುಲ್ಲು ರೋಡ್ ಎಷ್ಟಿದೆಯೋ ಅಷ್ಟೇ ಲ್ಯಾಂಡ್ ಇರೋದು. ಈ ಕಡೆ ಆ ಕಡೆ ನೀರು ಮಸ್ತಾಗಿ ಬರುತ್ತೆ. ಇವಾಗ ಮುಂದೆ ನಡಿ ಇಲ್ಲಿಂದಾನೆ ಸಕ್ಕತ್ತಾಗಿದೆ. ಇಲ್ಲಿ ಫುಲ್ಲು ಧನುಷ್ಕೋಡಿಗೆ ಹೋಗ್ತೀವಲ್ಲ, ಅಲ್ಲಿದ್ದಂಗೆ ಇದೆ ಇಲ್ಲಿ. ಸ್ಯಾಂಡ್ ತಿರುಗುತ್ತಪ್ಪ, ಅಲ್ಲಿ ಹೋಗೋಕ್ಕಾಗಲ್ಲ ನೋಡಿ. ಈ ಕಡೆ ನೀರು ಕುಡಿಬೋದು, ಈ ಕಡೆ ನೀರು ಕುಡಿಯೋಕ್ಕಾಗಲ್ಲ. ಅದೊಂದು ಬಿಟ್ಟರೆ ಎರಡೂ ನೀರೇ. ಆಹಾ, ಟೆಂಪ್ರೇಚರು ಸಡನ್ನಾಗಿ ಕಮ್ಮಿ ಆಯ್ತಲ್ಲ. ಅಲ್ಲಿ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಹೋಗಿ ಬರ್ತೀವಿ ಇವಾಗ.
ನಂದಂತೂ ನಾನು ಇಲ್ಲೇ ಇಳಿಸ್ಬಿಡ್ತೀನಿ. ಯಾಕೋ? ಓ, ಇಲ್ಲಿ ದಾರಿನೂ ಇಲ್ಲ ಹೋಗೋಕ್ಕೆ. ನೀನು ಇಲ್ಲಿ ಇಳಿಸಿದ್ರೆ ಹಚ್ಚೋಕ್ಕಾಗಲ್ಲ ನಿನ್ನ ಗಾಡಿ, ಯಾಕೆಂದರೆ ಅದು ಕೆಳಗಡೆಗಿದೆ. ನಾವು ಅಲ್ಲಿ ಹೋಗೋಣ ಅಂತ ನೋಡ್ತಾ ಇದ್ದೀವಿ, ಬಟ್ ಇಲ್ಲಿ ಈ ಕಡೆ ಹೋಗೋದಕ್ಕೆ ದಾರಿ ಇಲ್ಲ. ಇಲ್ಲಿ ನೋಡಿ ಎಲ್ಲ ಕಲ್ಲುಗಳು ಹಾಕ್ಬಿಟ್ಟಿದ್ದಾರೆ. ಸೊ ದೇರ್ ಇಸ್ ನೋ ಸ್ಪೇಸ್. ಈ ಜಾಗಗಳೆಲ್ಲ ಮೇಡ್ ಫಾರ್ ಡ್ರೋನ್ ಶಾಟ್ಸ್, ಎಕ್ಸ್ಕ್ಲೂಸಿವ್ ಡ್ರೋನ್ ಶಾಟ್ ಲೊಕೇಶನ್ಸ್ ಇವೆಲ್ಲ. ಸಾಕು. ಏನ ಹ್ಯಾಂಡ್ಲ್ ಟರ್ನ್ ಮಾಡಲ್ಲ, ಹಂಗೆ ಇರಬೇಕು ನೋಡಿ. ಅಷ್ಟು ಕಷ್ಟಪಟ್ಟಿದ್ದು ಇದು ಒಂದಕ್ಕೆ ಈ ಥರ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೊಳ್ಳೋಕ್ಕೆ. ಉದ್ದಕ್ಕೆ ಇರಲಿ ಬಿಡೋ, ಚೆನ್ನಾಗಿದೆ. ನೈಸ್ ಪ್ಲೇಸ್. ಇದೆಲ್ಲ ಏನು ಪ್ರೈವೇಟಾ ಗೌರ್ಮೆಂಟಾ? ಇದೆಲ್ಲ ಏನೋ ಕಟ್ಕೊಂಡಿದ್ದಾರೆ, ಎಲ್ಲ ಪ್ರೈವೇಟೇ ಅನಿಸುತ್ತೆ. ಇಲ್ಲೆಲ್ಲ ಮಳೆ ಬಂದ್ಬಿಟ್ಟು ಸ್ವಲ್ಪ ತಣ್ಣಗಾಗಿದ್ದಾಗಂತೂ ಓಹೋ ಯಪ್ಪ, ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡಿ. ಇಲ್ಲಿ ಸ್ವಲ್ಪ ನೀರು ಇನ್ನೂ ಕ್ಲಿಯರ್ ಆಗಿದೆ, ಬ್ಲೂ ಶೇಡು. ರಾಮನ್ ಎಫೆಕ್ಟ್ ವರ್ಕ್ ಆಗ್ತಿದೆ ಇವತ್ತು. ನಾನು ಲಾಸ್ಟ್ ವಿಡಿಯೋಲಿ ಯಾವಾಗಲೂ ಹೇಳ್ತಿದ್ನಲ್ಲ, ರಾಮನ್ ಎಫೆಕ್ಟ್ ವರ್ಕ್ ಆಗ್ತಿಲ್ಲ ಅಂತ. ನೋಡಿ, ಇಲ್ಲಿ ಆಗ್ತಿದೆ, ಅದಕ್ಕೆ ನೀರು ಬ್ಲೂ ಇದೆ. ಅಲ್ಲೆಲ್ಲ ವೈಟ್ ಇರ್ತಿತ್ತು. ಹೌದಾ? ಸೂಪರ್ ಅಮ್ಮ. ಅದಕ್ಕೆ ಇಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ವಾರ್ಖಳಲ್ಲಿ ನಮ್ಮ ಸ್ಟೇ ಬಂತು. ಇದೇನು ಫೋಟೋಸಲ್ಲಿ ಬೇರೆ ಕಲರ್ ಇತ್ತು ತಾನೇ? ಇದ್ಯಾವುದು ಇದು ವೈಟ್ ಕಲರು? ಹಿಂಗಿತ್ತಾ ಇದು? ಇಲ್ಲಿ ಬಿಡೋ ಗಿಡ ಮರ ಎಲ್ಲ ಮಸ್ತಾಗಿದೆ ನೋಡೋದಕ್ಕೆ. ಪಕ್ಕ ಮನೆಯೇ ಇದು, ಆ್ಯಕ್ಚುಲ್ ಹೋಮ್ ಸ್ಟೇ ಇದು. ಯಪ್ಪ, ಇದರಿಂದ ಹತ್ತೋದು ಇಳಿಯೋದೇ ಒಂದು ಕೆಲಸ. ನೋಡೋಣ ಹೆಂಗಿರುತ್ತೆ ಅಂತ. ಏನೇನಿದೆ ಇಲ್ಲಿ? ಓ ಸಕ್ಕತ್ತಾಗಿದೆ. ನನಗೆ ಫೋಟೋಸಲ್ಲಿ ಏನೋ ಬೇರೆ ಥರ ನೋಡ್ದಂಗೆ ಜ್ಞಾಪಕ ಬಂದ್ಬಿಡ್ತು. ಇದು ಅಲ್ವೇನೋ ಅಂದ್ಕೊಂಬಿಟ್ರಿ. ಎಲ್ಲಿ? ಇಲ್ಲ, ಒಳ್ಳೇದಪ್ಪ, ಲಗೇಜ್ ಹೊತ್ಕೊಂಡು ಹೋಗೋಕೆ ಈಸಿ. ಕರೆಕ್ಟಾಗಿ ಆನ್ ಟೈಮ್ ಬಂದ್ಬಿಟ್ಟಿದ್ದೀವಲ್ಲ. ಸನ್ಸೆಟ್ಗೂ ಟೈಮ್ ಇದೆ. ಇಲ್ಲೆಲ್ಲ ಸ್ವಲ್ಪ ನೋಡೋದಕ್ಕೂ ಟೈಮ್ ಬೇಕು. ಅರ್ಜೆಂಟಲ್ಲಿ ನಮ್ಮ ಥರ ಬಂದರೆ ಆಗೋದಿಲ್ಲ ಇಲ್ಲಿ. ಒಟ್ಟಿನಲ್ಲಿ ವಾರಗಳ ಖಾಲಿ ಹೊಡಿತಾ ಇದೆ, ಬಿಕಾಸ್ ಇಟ್ಸ್ ಟ್ಯೂಸ್ಡೇ. ಅದಕ್ಕೆ ವೀಕ್ ಡೇಸ್ ಬಂದರೆ ನಾನು ಇವಾಗ ಇಲ್ಲಿ ಒಂದು ಡ್ರೆಸ್ ತೊಗೋಬೇಕಲ್ಲ. ಇದು ತೊಗೊಳ್ಳ? ಮಸ್ತಾಗಿರುತ್ತೆ ಮಮ್, ಸಕ್ಕತ್ತಾಗಿರುತ್ತಲ್ಲ. ಅಲ್ಲ, ನನಗೆ ನಿನ್ನ ಅದ್ರಲ್ಲಿ ನೋಡ್ಬೇಕಂತ ಆಸೆ ಇದೆ. ನೀನು ತಗೋ ನೋಡಿ. ನೀನು ನೋಡಿ, ಮನೇಲೆ ರೆಡಿಯಾಗಿ ಬಂದ್ಬಿಟ್ಟೆ, ನಾನು ತೊಗೊಂಡಿಲ್ಲ. ಇದೆ, ಅದು ತಗೋ. ಯಾವುದು? ಆ ಬ್ಲೂ ಕಲರ್ ವೈಟ್ ಕಲರ್ ಚೆನ್ನಾಗಿರುತ್ತಲ್ಲ ಅದು. ಇದು ಸೊ ನನಗೆ ಬ್ಲೈಂಡ್ ಆಗ್ಬಿಡ್ತೀನಿ ಅದು ನೋಡಿದ ತಕ್ಷಣ. ಇದು ಗ್ಲಿಟರ್ ಮಸ್ತಾಗಿರುತ್ತೆ. ಇಷ್ಟೊಂದು ಆಪ್ಷನ್ಸ್ ಇದೆ, ನಮ್ಗೆ ಇಲ್ಲವೇ ಇಲ್ಲ. ಓ, ಹುಡುಗರದ್ದು ಇಲ್ಲಿದೆಯಾ? ತಗೊಂಬಾಗ. ಇದು ಬೇಡ, ಇದು ಬೇಡ ಬೋಟು ಇದು. ಓ ಮತ್ತೆ ಇಲ್ಲೇ ಕೂತ್ಕೊಂಡ್ಬಿಡ್ಲಾ? ಓಕೆ, ಇವಾಗ ನಾವು ಸ್ವಲ್ಪ ಡ್ರೆಸ್ ತೊಗೋಬೇಕು. ತೊಗೊಂಡು ಇವಾಗ ನಾನು ಆ ಡ್ರೆಸ್ಸಲ್ಲಿ ಚೇಂಜ್ ಆಗಿ ಬರ್ತೀನಿ. ಹೌಸ್ ದ ನ್ಯೂ ಔಟ್ಫಿಟ್? ಕಮೆಂಟ್ ಮಾಡಿ. ನಿನ್ನನ್ನು ಕೇಳ್ತಾರದು ನಾನು. ಚೆನ್ನಾಗಿದೆ. ಓ ಚೆನ್ನಾಗಿದೆ ಬ್ರೋ, ನಾನೇ ಸೆಲೆಕ್ಟ್ ಮಾಡಿ. ಸೂಪರ್ ಅಮ್ಮ. ಇಲ್ಲೇ ಇದ್ಬಿಡೋಣ. ಚೆನ್ನಾಗಿದೆ ಇಲ್ಲಿ. ಇದೆಲ್ಲ ಕ್ಲಿಫೇ ಅಲ್ವಾ? ಇಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ತುಂಬ ಒಳ್ಳೆ ಬಾರ್ಗೇನಿಂಗ್ ಸ್ಕಿಲ್ಸ್ ಇರಬೇಕು, ಇಲ್ಲಾಂದರೆ ಸರಿಗೆ ಟೋಪಿ ಹಾಕ್ಬಿಡ್ತಾರೆ. ಅಲ್ಲ, ಟೋಪಿ ಏನು ಹಾಕಲ್ಲ ಪಾಪ, ಅವರು ಪೇಷನ್ಸಲ್ಲಿ ಇರಲ್ವಲ್ಲ. ಅದೇ
ಎಲ್ಲರೂ ರೇಟ್ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಅವ್ರಿಗೂ ಕೋಪ ಬಂದಿರುತ್ತೆ. ಆಲಿಪೆಯಲ್ಲಿ ಫಾರಿನರ್ಸೇ ಇರಲಿಲ್ಲ, ಇಲ್ಲಿ ಎಷ್ಟೋ ಸಖತ್ ಫಾರಿನರ್ಸ್, ಇಂಡಿಯನ್ಸ್ಗಿಂತ ಜಾಸ್ತಿ ಫಾರಿನರ್ಸ್ ಇದ್ದಾರೆ ನೋಡಿ. ಇಲ್ಲಿ ಮುಂದೇನೋ ಇದ್ದಾರೆ ಫುಲ್ಲು. ಮತ್ತಿದು ಹೆಂಗಿದೆ ಅಂದರೆ ಇಲ್ಲಿ ಕ್ಲಿಫ್ ಇದೆಯಲ್ಲ, ಕ್ಲಿಫ್ ಸುತ್ತ ಫುಲ್ಲು ಸೈಡಲ್ಲಿ ಈ ಥರ ಕೆಫೆಗಳು, ಶಾಪ್ಸು ಎಲ್ಲ ಇದೆ ನೋಡಿ. ಈ ಥರ ಕಾಣುತ್ತೆ ಇಲ್ಲಿ ಸನ್ಸೆಟ್. ಕರೆಕ್ಟಾಗಿ ಸನ್ಸೆಟ್ ಟೈಮಿಗೆ ಬಂದ್ಬಿಡ್ಬೇಕು ಇಲ್ಲಿ ಬಂದರೆ. ಸಣ್ಣದು ಗ್ಲೇರ್ ಮಸ್ತಾಗಿ ಕಾಣ್ತಾ ಇದೆ ಬೀಚಲ್ಲಿ. ಅದು ಇನ್ನೊಂದು ಕಂಡೀಷನ್ ಏನಂದರೆ ಇಲ್ಲಿ ಬರೋಕ್ಕೆ ಕ್ಲಿಯರ್ ಸ್ಕೈ ಇರಬೇಕು. ಮೋಡ ಏನಾದರೂ ಇತ್ತಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಫುಲ್ಲು ಇಳಿದೋಗುತ್ತೆ ನೋಡಿ. ಎಲ್ಲ ಫಾರಿನರ್ಸ್ ಫುಲ್ ಜಾಲಿ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡೋಲ್ಲಿ ಜನ. ಓ ಇಲ್ಲಿಂದ ಇದು ಚೆನ್ನಾಗಿದೆ ಇಲ್ಲಿ ವಾರ್ಕಳ ಬೀಚ್ ಇರ್ಬೇಕು. ಹಾಂ ನೋಡಿ ಇಲ್ಲಿ ಇಲ್ಲೇ ಪೀಸ್ಫುಲ್ ಆಗಿದೆ, ಅಲ್ಲಿ ಹೋಗೋದೇ ಬೇಡ ಅನಿಸ್ತದೆ ಯಾಕೋ. ಇಲ್ಲಿ ನೋಡಿದ್ರೆ ಆರಾಮಾಗಿದೆ, ಅಲ್ಲಿ ನೋಡಿದ್ರೆ ಫುಲ್ ಜಾತ್ರೆ. ಪ್ಲಸ್ ಇದು ಏನಂದರೆ ಹೈಟಲ್ಲಿರೋದ್ರಿಂದ ಇಲ್ಲಿಂದನೇ ವ್ಯೂ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಹೋಗ್ಬಿಟ್ರೆ ನಿಮ್ಗೆ ಈ ವ್ಯೂ ಸಿಗೋಲ್ಲ. ಹೋಣ ಲೆಟ್ಸ್ ಗೋ. ಈ ಸ್ಪಾಟ್ ಮಸ್ತ ಇದೆಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ. ಇಲ್ಲಿ ಕುತ್ಕೊಂಡ್ಬಿಟ್ರೆ ಬಟ್ ಜನ ಜಾಸ್ತಿ ಇದ್ದಾರೆ, ಅದಕ್ಕೆ ಪೋರ್ಟ್ರೇಟ್ ಮೋಡ್ ಕೊಟ್ಟಿರೋದು. ಅದನ್ನು ಹಾಕೊಂಡ್ಬಿಟ್ರೆ ಎಲ್ಲರನ್ನೂ ಬ್ಲರ್ ಔಟು ಇದ್ದೇ ಇರ್ತಾರಪ್ಪ. ನನಗೆ ಆಲಿಪಿ ಕಂಪೇರ್ ಮಾಡಿದ್ರೆ ಇದೇ ಹೆವಿ ಇಷ್ಟ ಆಯಿತು. ಇದು ಎಲ್ಲ ಸಕ್ಕದಾಗಿ ಕಾಣ್ತಾ ಇದೆ ಬೀಚ್ ಇಲ್ಲಿಂದ. ನನಗೆ ಆಲಿಪಿ ಕಂಪೇರ್ ಮಾಡಿದ್ರೆ ಇದೇ ತುಂಬ ಇಷ್ಟ ಆಯಿತು. ವಾರ್ಕಳ ಇಸ್ ದ ಪ್ಲೇಸ್ ಟು ಗೋ. ಬಿಟ್ವೀನ್ ಕ್ಲಿಫಲ್ಲಿ ನೋಡಿದ್ವಿ, ಬಟ್ ಇಷ್ಟು ಫೀಲ್ ಕೊಟ್ಟಿರಲಿಲ್ಲ ಅಲ್ಲ. ಇಲ್ಲ ಅದು ಚೆನ್ನಾಗಿತ್ತು. ಅದು ಇದ್ರ ಇಷ್ಟು ಇದಾಗಿರಲಿಲ್ಲ, ಬ್ರಾಡಾಗಿ ಉದ್ದಕ್ಕೆ ಫುಲ್ ಎಲ್ಲ ಕಾಣಂಗೆ. ಅದೇ ಅಲ್ಲಿ ಇದಕ್ಕೆ ಹೋಗಿದ್ವಲ್ಲ ಮೇಲ್ಗಡೆ ಬೆಟ್ಟದ ಮೇಲೆ, ಚಪೋರಾ ಫೋರ್ಟಿಂದನೂ ಚೆನ್ನಾಗಿತ್ತು ಗೋವಾಲ್ ಅಲ್ಲಿಂದ. ಬಟ್ ಇಲ್ಲಿ ಆಪ್ಷನ್ಸ್ ಸಕ್ಕತ್ತಿದೆ ಅಲ್ಲಿ. ಏನಿದು ಒಂದು ಕ್ಲಿಫಿಗೆ ಬಂದ್ಬಿಟ್ರೆ ಓ ಸನ್ಸೆಟ್ ಕಾಣಲ್ಲ ಅಲ್ಲಿ, ಕೆಳಗಡೆ ಹೊಟ್ಟೋಯ್ತು. ಸ್ವಲ್ಪ ಶೇಡ್ಸ್ ಕಾಣಿಸ್ತಲ್ಲ ಅಷ್ಟೇ. ನಾವೆಲ್ಲೇ ಹೋದರೂ ದೇವಸ್ಥಾನಕ್ಕೆ ಹೋಗದೆ ಬರೋದಿಲ್ಲ. ಗೋವಾಲೇ ಹೋಗಿದ್ದೀವಂತೆ. ಇನ್ನು ಆಲಪೆ ವಾರ್ಕಳ ಎಲ್ಲ ಯಾವ ಲೆಕ್ಕ. ಸಕಲಾಗಿದೆಯಲ್ಲ ದೇವಸ್ಥಾನ. ಸೂಪರ್ ಆಗಿ 2000 ವರ್ಷದ ಹಳೆದಂತಿದ್ದು. ಖಾಲಿ ಇತ್ತು ದೇವಸ್ಥಾನ, ಬೇಗ ದರ್ಶನ ಆಗೋಯ್ತು ನೀಟಾಗಿ. ನೋಡಿ ಇಲ್ಲೆಲ್ಲ ಇದು ಏನೋ ವಿಭೂತಿ ಇಟ್ಕೊಳ್ಳೋಕ್ಕೆ ಕನ್ನಡಿ ಎಲ್ಲ ಹಾಕಿದ್ದಾರೆ. ಸೊ ಎಲ್ಲ ನೀಟಾಗಿದೆ ಇಲ್ಲಿ, ಸೂಪರ್. ಏನೋ ಇವಾಗೇನೋ ಪೂಜೆ ಏನೋ ಮಾಡಿದ್ರು ಅನ್ಸುತ್ತೆ. ದೀಪನೂ ಅಷ್ಟೇ ಎಲ್ಲ ಕಡೆ ಸಕಲಾಗಿದೆಯಲ್ಲ. ಓಕೆ, ವಿಡಿಯೋ ಎಲ್ಲ ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.